ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಇವತ್ತಿಂದ ಆಷಾಢ ಶುರುವಾಯಿತು. ಬೆಳಿಗ್ಗೆನೆ ಎಲ್ಲರ ಮನೇಲೂ ಗಂಟೆ ಸೌಂಡ್ ಅಂತೂ ಕೇಳಿಸ್ತಾ ಇತ್ತು. ಅದರಲ್ಲೂ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇವತ್ತು. ದೇವತೆಗಳ ಆರಾಧನೆ, ವಿಶೇಷ ಪೂಜೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದರಲ್ಲೂ ನಮ್ಮ ಮೈಸೂರಲ್ಲಿ ಕೇಳಬೇಕಾ, ತಾಯಿ ಚಾಮುಂಡೇಶ್ವರಿ ಇರೋ ಜಾಗ ಇಲ್ಲೆಲ್ಲೂ ಸಡಗರ ಸಂಭ್ರಮ. ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ ಇದನ್ನೆಲ್ಲ ನೋಡೋಕ್ಕೆ. ನಾವೇ ಅದೃಷ್ಟವಂತರು ಅನ್ಸುತ್ತೆ ಮೈಸೂರಲ್ಲಿರೋ. ಆಷಾಢದಲ್ಲಿ, ಅದರಲ್ಲೂ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ನನಗಂತೂ ತುಂಬ ಆಸೆ. ಸೊ ಅದಕ್ಕೋಸ್ಕರ ಇವತ್ತು ಸುವರ್ಣನಗರದಲ್ಲಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಸುವರ್ಣನಗರದಲ್ಲಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ, ಅಲ್ಲಿ ವಿಶೇಷತೆ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಬೆಳಗ್ಗೆ 8 ಗಂಟೆಯಿಂದನೇ ಇವತ್ತು ತುಂತುರು ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಮೈಸೂರಲ್ಲಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ನೋಡೋಕ್ಕೆ. ಇಲ್ಲಿ ನೋಡಿ, ಆಷಾಢದಲ್ಲಿ ಮೈಸೂರಲ್ಲಿ ತುಂತುರು ಮಳೆ ಜೊತೆಯಲ್ಲಿ ದೇವರ ದರ್ಶನಕ್ಕೆ ಹೋಗೋದ್ರಲ್ಲಿ ಎಷ್ಟೊಂದು ಮಜಾ ಇದೆ ಗೊತ್ತಾ. ಇದು ಭೋಗಾದಿ ಸರ್ಕಲ್ಲು. ಭೋಗಾದಿ ಸರ್ಕಲಿಂದ ಸುವರ್ಣನಗರ ಸುಮಾರು ಒಂದು 5 ಕಿಲೋಮೀಟರ್ ದೂರ ಇರ್ಬೋದು. ಆಷಾಢ ಶುಕ್ರವಾರ ನೀವು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತಂದರೆ ಭೋಗಾದಿ ರೂಟಲ್ಲಿ ಬಂದರೆ ನಿಮಗೆ ಇಲ್ಲೇ ಡೈರೆಕ್ಷನ್ಸ್ಗಳೆಲ್ಲ ಹಾಕಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಇದೊಂದು ದೊಡ್ಡ ಲೇಔಟ್ ಒಳಗಡೆ ಇರೋದು. ಇಲ್ಲಿ ನೋಡಿ, ಇಲ್ಲಿ ವಿಶ್ವಪ್ರಜ್ಞಾ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಮೈಸೂರು, ಇದೊಂದು ದೊಡ್ಡ ಲೇಔಟ್ ಒಳಗಡೆ ಆ ಒಂದು ಟೆಂಪಲ್ ಇದೆ. ಅರ್ಲಿ ಮಾರ್ನಿಂಗ್ ನಾವು ಬೇಗ ಬಂದು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಗೊತ್ತಾ. ಇಲ್ಲಿಗಂತೂ ತುಂಬಾ ಜನ ಬರ್ತಿದ್ದಾರೆ. ಡೈರೆಕ್ಷನ್ಸ್ಗಳೆಲ್ಲ ನೀಟಾಗಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇದೇ ಆ ಜಾಗ. ಆ್ಯಕ್ಚುಲಾಗಿ ಇದ್ರದ್ದು ಸ್ಟೋರಿ ಹೇಳಬೇಕಂದ್ರೆ, ಇದೊಂದು ಲೇಔಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ಲಿಂಗ ಸಿಕ್ತಂತೆ. ಅದು ಶಿವಲಿಂಗ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳಕ್ಕೆ ಹೋದಾಗ ಎಲ್ಲರಿಗೂ ಗೊತ್ತಾಗಿತ್ತು ಅದು ಹಿಮಾಲಯದ ಕಲ್ಲು ಅಂತ ಎಲ್ಲರಿಗೂ ಗೊತ್ತಾಯ್ತಂತೆ. ಇದೆಲ್ಲ ಆ ಸ್ಟಾರ್ಟಿಂಗಲ್ಲಿ, ಆ ಲಿಂಗ ಸಿಕ್ಕಿದ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಗೊತ್ತಾಗಿರೋವಂಥದ್ದು. ಬನ್ನಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತೀನಿ. ಮೊದಲು ಇಲ್ಲಿ ಕಡಿಮೆ ಜನ ಬರ್ತಾಯಿದ್ರು, ಇತ್ತೀಚೆಗಂತೂ ತುಂಬಾ ರಶ್ ಆಗ್ತಾಯಿದೆ ಈ ದೇವಸ್ಥಾನ, ಮತ್ತು ತುಂಬ ಫೇಮಸ್ ಆಗ್ತಾಯಿದೆ ಈ ದೇವಸ್ಥಾನ. ಇಲ್ಲಿ ನೋಡಿ, ಆಲ್ರೆಡಿ ಎಲ್ಲ ಸ್ಟಾಲ್ಗಳೆಲ್ಲ ಓಪನ್ ಆಗೋಗಿದೆ. ಇಲ್ಲಿ ನಮ್ಮ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ ಮಹಿಮೆ ತುಂಬಾ ಜಾಸ್ತಿ. ಸೊ ದೇವಸ್ಥಾನ ಎಲ್ಲೇ ಇದ್ರೂ ಜನ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದೇ ಬರ್ತಾರೆ. ನೋಡಿ, ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗಿ ಲೆಫ್ಟಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗೋ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಥರ ಮಾಡಿದ್ದಾರೆ ಅಂತ. ಇದು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ್ದು ಮೇನ್ ಎಂಟ್ರಿ. ಆಚೆನೆ ನೋಡಿ, ದರ್ಶನದ್ದು ಟೈಮಿಂಗ್ಸ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಹೊರಗಡೆಯಿಂದ ಬಂದು ಇಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗೋವಂಥ ವ್ಯವಸ್ಥೆ ಕೂಡ ನೀಟಾಗಿ ಮಾಡಿದ್ದಾರೆ ಇಲ್ಲಿ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಎಂಟ್ರಿಲಿ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಗಿಡಗಳು, ಮಧ್ಯದಲ್ಲಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ವ ಈ ದೇವಸ್ಥಾನ. ಆಚೆಯಿಂದನೇ ಇಷ್ಟೊಂದು ಚೆನ್ನಾಗಿದೆಯಲ್ಲಪ್ಪ. ನನಗಂತೂ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು, ಬಟ್ ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು. ನಮ್ಮ ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನನ ಮಂಗಳೂರು ಸೈಡ್ ಟೆಂಪಲ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲಿ. ನಾನು ಆವಾಗಲೇ ನಿಮಗೆ ಸುವರ್ಣನಗರ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ್ದು ಒಂದು ಹಿಸ್ಟರಿನ ಹೇಳ್ತಾ ಇದ್ದೆ. ಈ ಒಂದು ಲೇಔಟ್ ಮಾಡೋ ಟೈಮಲ್ಲಿ ಒಂದು ಶಿವಲಿಂಗ ಸಿಕ್ತು. ಆ ಶಿವಲಿಂಗ ಹಿಮಾಲಯದ್ದು ಅಂತ ಗೊತ್ತಾಯಿತು. ಆ ಶಿವಲಿಂಗ ಸಿಕ್ಕ ಸಮಯದಲ್ಲಿ ಅದ್ರ ಬಗ್ಗೆ ನೀಟಾಗಿ ವಿಚಾರಿಸಿದಾಗ ಎಲ್ಲರಿಗೂ ಗೊತ್ತಾದಂಥ ಒಂದು ವಿಶೇಷತೆ ಏನು ಗೊತ್ತಾ, ಲೇಔಟ್ ಮಾಡಿದಾಗ ಸಿಕ್ಕಂತಹ ಶಿವಲಿಂಗದಲ್ಲಿ ಪ್ರಬಲವಾಗಿ ದೇವಿ ಶಕ್ತಿ ಅಂದರೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಯ್ತಂತೆ. ಅಗಸ್ತ್ಯರಿಗೆ ತಾಯಿ ಚಾಮುಂಡೇಶ್ವರಿ ತನ್ನ ವಿಶ್ವರೂಪ ದರ್ಶನನ ಕೊಟ್ಟಂಥ ಅತ್ಯಂತ ಪವಿತ್ರ ಕ್ಷೇತ್ರ ಇದಂತೆ. 2018ರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರೋದು. ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಒಂದು ಪವರ್ಫುಲ್ ವೈಬು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಹೇಗೆ ಅನಿಸುತ್ತೆ ಅಂದರೆ, ಒಂದು ಸಲ ನೀವು ಬಂದಾಗಲೇ ಅದರದ್ದು ಶಕ್ತಿ ಗೊತ್ತಾಗೋದು. ಹೇಳೋದಕ್ಕಿಂತ ಬಂದು ಒಂದು ಸಲ ನೋಡಿ, ತುಂಬಾ ಪವರ್ಫುಲ್ಲಾಗಿದೆ. ಮಧ್ಯದಲ್ಲಿ ದೇವಸ್ಥಾನ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಅದು ಕುತ್ಕೊಳ್ಳೋಕ್ಕೆ ಜಾಗ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ಮೇಂಟೆನೆನ್ಸ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತ ಗಿಡಗಳು ಹಾಕಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಆ ಗಿಡಗಳ ಮಧ್ಯದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರ ಹೊಸದಾಗಿ ಕಟ್ಟಿದ್ರೂ ನಮಗೆ ಹಳೆ ವಾಸ್ತುಶಿಲ್ಪದ ಪ್ರಕಾರನೇ ಈ ದೇವಸ್ಥಾನನ ಕಟ್ಟಿದ್ದಾರೆ. ಈ ದೇವಸ್ಥಾನದ
ಸುತ್ತ ತುಂಬ ವಿಶಾಲವಾಗಿರುವಂಥ ಜಾಗ ಇದೆ. ಮುಂದೆ ಅಂತೂ ಕುತ್ಕೋಬೋದು, ಆರಾಮಾಗಿ ಕುತ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ ಎಲ್ಲರಿಗೂ. ಇದು ಭೋಗಾದಿ ಸಿಗ್ನಲಿಂದ ಬರೀ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಆರಾಮಾಗಿ ಎಲ್ಲರೂ ಬಂದು ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇದು ಊಟದ ಹಾಲು, ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇದು ತುಂಬ ದೊಡ್ಡದಾಗೇ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ನನಗೆ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು. ದೇವಸ್ಥಾನದ ದರ್ಶನ ಮಾಡ್ಕೊಂಡು ಒಳಗಡೆ ವಿಡಿಯೋ ಎಲ್ಲ ಏನು ತೆಗಿಯೋ ಆಗಿಲ್ಲ. ಸೊ ಹಂಗಾಗಿ ನಾನು ನಿಮಗೆ ಒಳಗಡೆ ಏನಿದೆ ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆನೆ ಬಾಲಗಣಪತಿ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಹೊರಗಡೆ ಎಷ್ಟೊಂದು ಚೆಂದ ಅನ್ನಿಸ್ತಾ ಐತೆ ಅಲ್ವಾ. ದೇವಸ್ಥಾನದ ಒಳಗಡೆ ಕೂಡ ಇದ್ರ ಡಬಲ್ ತ್ರಿಬಲ್ ಅಷ್ಟು ನಮಗೆ ನೆಮ್ಮದಿ ಸಿಗುತ್ತೆ ಒಳಗಡೆ, ದೇವಸ್ಥಾನದ ಒಳಗಡೆ ಹೋದ ತಕ್ಷಣ. ಯಾಕಂದರೆ ಆ ಒಂದು ವೈಬೇ ಆಗಿದೆ. ನೋಡಿ, ಇದು ದೇವಸ್ಥಾನದ ಸುತ್ತ ಒಂದು ರೌಂಡು ಕಂಪ್ಲೀಟಾಗಿ ಹೀಗೆ ಇದೆ. ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿರೋದ್ರಿಂದ ಒಂದು ರೌಂಡು ಸುತ್ತೋದು ಆರಾಮಾಗಿ. ಅಕ್ಕಪಕ್ಕ ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ ಕಡೆ ಊಟದ ಹಾಲು, ಈ ಕಡೆ ದೇವಸ್ಥಾನ. ಮಧ್ಯದಲ್ಲಿ ಬಂದು ಸುತ್ತ ಒಂದು ರೌಂಡ್ ಬರ್ಬೋದು. ನೀಟಾಗಿ ಒಂದು ರೌಂಡ್ ಬರೋದಕ್ಕೆ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ಎಲ್ಲರೂ ಲಿಂಬೆಹಣ್ಣಿನ ದೀಪನ ಹಚ್ತಾರೆ. ಸೊ ಲಿಂಬೆಹಣ್ಣು ದೀಪ ಹಚ್ಚೋಕ್ಕೇ ಒಂದು ಜಾಗನ ಮಾಡಿದ್ದಾರೆ ಅಲ್ಲಿ. ಅಲ್ಲೆಲ್ಲರೂ ಬಂದು ಲಿಂಬೆಹಣ್ಣಿನ ದೀಪ ಹಚ್ಚಿ ತಾಯಿ ಚಾಮುಂಡೇಶ್ವರಿಗೆ ಆಚೆಯಿಂದನೇ ಆರತಿ ಎಲ್ಲ ಮಾಡಿ ಲಿಂಬೆಹಣ್ಣು ದೀಪನ ಹಚ್ತಾರೆ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಇದೆ. ಎಲ್ಲರೂ ಲಿಂಬೆಹಣ್ಣು ದೀಪನ ಇಲ್ಲಿ ಹಚ್ತಾ ಇದ್ದಾರೆ ನೋಡಿ. ಇಲ್ಲಿ ಅದಕ್ಕೆ ಅಂತಲೇ ಲಿಂಬೆಹಣ್ಣಿನ ದೀಪ ಹಚ್ಚುವ ಸ್ಥಳ ಅಂತಲೇ ಮಾಡಿ ನೀಟಾಗಿ ಅಲ್ಲಿ ದೀಪದ ಆರತಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ದೀಪ ಹಚ್ಕೊಂಡು ಇಲ್ಲಿ ಮೇಲೆ ನಿಂತ್ಕೊಂಡು ತಾಯಿ ಚಾಮುಂಡೇಶ್ವರಿಗೆ ಆರತಿನ ಮಾಡಿ ಬರೋವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಚಾಮುಂಡೇಶ್ವರಿ ವಿಗ್ರಹದ ಮುಂದೆನೇ ಈ ಆಚೆ ಸೈಡು ಮಣೆಯೆಲ್ಲ ಹಾಕಿ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಆರತಿ ಮಾಡೋ ಥರ ವ್ಯವಸ್ಥೆ ಮಾಡಿದ್ದಾರೆ. ನಾನು 2 ಸಲ ದರ್ಶನ ಮಾಡ್ಕೊಂಡು ಬಂದಮೇಲೆ ಮತ್ತೆ ಹೋಗಿ ದರ್ಶನ ಮಾಡಬೇಕು ಅಂತ ನನಗಂತೂ ತುಂಬಾ ಅನ್ನಿಸ್ತಾ ಇತ್ತು. ಯಾಕಂದರೆ ಅದೊಂಥರ ಏನೋ ಖುಷಿ ಆಗ್ತಾ ಇತ್ತು. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಂತೂ ಆಷಾಢ ಇದ್ರೂ ಜನ ಅಂತೂ ತುಂಬಾ ಬರ್ತಾ ಇದ್ದಾರೆ. ತುಂಬಾ ಕ್ರೌಡು ಜಾಸ್ತಿ ಇದೆ. ಬಟ್ ಎಷ್ಟೇ ಕ್ರೌಡ್ ಇದ್ರೂ ಅದು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ನಾನಂತೂ ಬೆಳಗ್ಗೆ ಹೋಗಿ ಒಂದು 4-5 ಅವರ್ಸ್ ಇಲ್ಲೇ ಇದ್ದೆ. ಬಟ್ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ ಇನ್ನೂ ಒಂದಷ್ಟೊತ್ತು ಇರಬೇಕು ಅಂತಲೇ ಫೀಲ್ ಆಗ್ತಿತ್ತು. ಅಷ್ಟು ಖುಷಿ ಕೊಡ್ತು ಈ ಜಾಗ ಅಂತೂ ನನಗೆ. ಊಟದ ಹಾಲು ತುಂಬಾ ದೊಡ್ಡದಾಗಿದ್ರೂ ಎಷ್ಟು ಚೆನ್ನಾಗಿ ಆಚೆ ವ್ಯವಸ್ಥೆ ಮಾಡಿದರು ಅಂದರೆ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡೋರಿಗೆ ಚೇರ್ಗಳು ಹಾಕ್ಸಿದ್ರು. ಒಳಗಡೆ ಕೂಡ ಚೇರ್ಗಳು ಹಾಕ್ಸಿದ್ರು. ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನಾನು ಬೆಳಗ್ಗೆ ಬಂದಾಗ ತುಂಬಾ ಕಡಿಮೆ ಜನಗಳಿದ್ರು. ನಾನೊಂದು 4-5 ಅವರ್ಸ್ ಇಲ್ಲೇ ಇದ್ದೆ.
ನಾನು ಬಂದು ಇಲ್ಲಿ ಪ್ರಸಾದ ತಿಂದ್ಕೊಂಡು ಹೋಗಿ ನೋಡ್ತೀನಿ ಎಷ್ಟು ಕ್ಯೂ ಆಗಿದೆ ಅಂದರೆ ನೋಡಿ, ಇಲ್ಲಿ ನಾನು ಬಂದಾಗ ಹೀಗಿರಲಿಲ್ಲ, ಕಂಪ್ಲೀಟ್ ಕ್ಯೂ ಆಗಿದೆ. ತುಂಬ ಜನ ಅಂತೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ಸೊ ಸಖತ್ ಖುಷಿ ಆಯಿತು. ನೀವು ಒಂದ್ಸಲ ಬನ್ನಿ, ಮಿಸ್ ಮಾಡಿದೆ ಈ ಜಾಗನ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್. Until that, bye bye.